ಯಾಕೆ ಸಂಗೀತ ಅಕ್ಕ? ಯಾಕೋ ನಮ್ಮ ಮನೆ ಹತ್ರ ಬಂದಿದ್ದಂತೆ. ಆ, ಧನುಷನ್ ಇಬ್ರು ಕಳಿಸು ಅಂತೇಳಿ ಅಮ್ಮನಿಗೆ ಹೇಳ್ದಂತೆ. ಅಮ್ಮ ಹೇಳಿದ್ರು, ಅದಕ್ಕೆ ಬಂದೆ. ನಿಮ್ಮ ಅಮ್ಮ ನಿಮ್ಮ ಅಪ್ಪಾಯಿ ಬಂದಿದ್ರಪ್ಪ. ನಾನು ಇಲ್ಲಿಗೆ ಕರ್ಸ್ಕೊಂಡಿದ್ದೆ. ಬಂದಿದ್ರು ಇಲ್ಗಾನೆ. ಹುಡುಗಿ ನೋಡ್ಕೊಂಡೋದ್ರು. ಹುಡುಗಿ ಒಂದೇ ಇದ್ದಾಳೆ. ಅದಕ್ಕೆ ನಾನು ನಿಮ್ಮನ್ನ ಕರ್ ತೋರ್ಸೋಣ ಅಂತ ಅರಮ್ಮನ ಜೊತೆಗೆ ಇವತ್ತು ಬಂದಿದ್ಲು, ರಜಾ ಐತೆ ಅಂತ ಹೇಳಿ. ಅದಕ್ಕೆ ನೋಡ್ಬಿಡು ನೀನು ಒಂದ್ಸತಿ ಅಂತ. ತುಂಬ ಒಳ್ಳೆ ಹುಡುಗಿ ಕಾಣೋದನು. ಸುಮ್ಮನೆ ಮದುವೆ ಆಗ್ಬಿಡು. ಸರಿ ಆಯಿತು ಸಂಗೀತ ಅಕ್ಕ, ನೋಡೋಣ ಹೇಳು. ಪಲ್ಲು, ಪಲ್ಲವಿ, ಬಾಯಮ್ಮ. ಬಾ, ಇವನೇ ಹುಡುಗ ಬಂದಿದ್ದಾನೆ, ಬಾ ನೋಡ್ಬಾ. ನನಗೇನು ಅದೆಲ್ಲ ನೋಡೋದು ಅದೆಲ್ಲ ಏನು ಇಲ್ಲ ಗಗನಕ್ಕ. ನಮ್ಮ ಅಮ್ಮಯ್ಯ ಒಪ್ಪಿ ಎಲ್ಲಿ ಯಾವ ಹುಡುಗನ ಮದುವೆ ಆಗು ಅಂತ ಹೇಳುತ್ತೋ ಆ ಹುಡುಗನೇ ನನ್ನ ಮದುವೆ ಆಗೋದು. ಅಣ್ಣ ತುಂಬ ಚೆನ್ನಾಗಿದ್ದಾಳೆ ಕಣ ಹುಡುಗಿ, ಚೆನ್ನಾಗಿದ್ದಾಳೆ. ಹ್ಞೂ ಚೆನ್ನಾಗಿದ್ದಾಳಮ್ಮ, ಚೆನ್ನಾಗಿದ್ದಾಳೆ ಹೇಳು. ಒಳ್ಳೆ ಹುಡುಗಿ ಕಣಪ್ಪ. ಅದಕ್ಕೆ ನಾನು ಹೇಳಿದ್ದು, ಈಗ ನೋಡು ಒಬ್ಬಳೆ ಮಗಳು, ಸ್ವಲ್ಪ ಬಡವರು ಅಷ್ಟೇ. ಅವ್ರ ಅಮ್ಮ ಹೆಂಗೆ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೈತೆ. ನೀನು ಮದುವೆ ಆಗಿ ಆ ಹುಡುಗಿಗೆ ಒಂದು ಬಾಳು ಕೊಟ್ಟರೆ ನಿನಗೂ ಮುಂದೆ ಒಳ್ಳೇದಾಗುತ್ತೆ ಕಣೋ. ಅದಕ್ಕಾಗಿನ ನೋಡು, ಇಷ್ಟ ಆದರೆ ನೀನು ಬೇಗ ಮದುವೆ ಆಗ್ಬಿಡು. ಯಾಕೋ ಅವತ್ತು ಹೇಳ್ದೆ ನಿಮ್ಮಮ್ಮನಿಗೆ, ಇನ್ನು ಮನೆ ಕಟ್ಟತಕ್ಕ ಮದುವೆ ಮಾಡಲ್ಲ ಅಂತಂದರು. ಇನ್ನು ಮನೆ ಆಗತ್ತಿಗೆ ಇನ್ನೂ ಒಂದು 6 ತಿಂಗಳು ಆಗುತ್ತೆ ಅನಿಸುತ್ತೆ. ಇನ್ನೊಂದು 3 ತಿಂಗಳು 6 ತಿಂಗಳು ಬೇಕು ಅನ್ಸುತ್ತೆ ಮನೆ ಆಗತ್ತಿಗೆ. ಬಂದರೆ ಹುಡುಗ ಗಂಗಕ್ಕ, ನೋಡಿ ಇವನೇ ಹುಡುಗ. ಇವರು ಅವ್ರ ತಂಗಿ, ಅವಳು ಇಬ್ಬರು ಒಂದೇ ಓದ್ತಾ ಇರೋದು. ಓದಿ ಒಂದೇ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಚೆನ್ನಾಗಿ ದುಡಿತಾರೆ, ಒಳ್ಳೆಯವರು. ಮನೆ ಕಟ್ತಾ ಇದ್ದಾರೆ. ಅದಕ್ಕೆ ಅವರು ಮನೆ ಕಟ್ತಾ ಇರೋದಕ್ಕೆ ಇನ್ನೊಂದು ಸ್ವಲ್ಪ ದಿನ ಅಂತ ಅಂದರು ಅವತ್ತು ನಿಮ್ಮಪ್ಪ ನಿಮ್ಮಮ್ಮಯ್ಯ. ಅದಕ್ಕೆ ನಾನು ಇವತ್ತೊಂದು ಸತಿ ಬಂದಲ್ಲ, ಅವಳು ಹುಡುಗಿ ಬಂದಿದ್ಲಲ್ಲ, ಅದಕ್ಕೆ ನಿಮ್ಮಪ್ಪ ನಿಮ್ಮಮ್ಮನೂ ಕರೆದೆ. ಹೋಗೋಣ ಅಂತ ಹೇಳಿದೆ. ಸುಮ್ಮನಾದ್ರೆ ಅವ್ರು ಯಾಕನ. ಅದಕ್ಕೆ ಇವ್ರು ಇವತ್ತು ಬಂದಿರೋದ್ರಿಂದ ಇಬ್ಬರಳು ಬಂದಿದ್ರು, ತಾಯಿ ಮಗಳಿಬ್ರು ಕೆಲಸಕ್ಕೆ. ಅದಕ್ಕಾಗಿ ನಾನು ಕೇಳೋಣ, ನೀವು ನೋಡಲಿ ಹೆಂಗೆ ಕರಿಯೋಣ ಅಂತೇಳಿ ನಿಮ್ಮಪ್ಪ ನಿಮ್ಮಮ್ಮನ ಕರೆದೆ. ಅವ್ರು ಬಂದು ನೋಡ್ಕೊಂಡೋದ್ರು. ತಡಿಯಮ್ಮ ಕಳಿಸ್ತೀನಿ ಅವನೇನೆ, ಸಂಗೀತಮ್ಮ ಅವನೇ ನೋಡ್ಲಿ ಹೇಳು ಅಂತಂತು. ಅವನು ಒಪ್ಕೊಂಡ್ರೆ ನಮ್ಗೆ ಯಾವ್ದು ಇರಲ್ಲ ಅಂತ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಿದ್ರೆ ಯಾವುದೂ ಇಲ್ಲ ಅಕ್ಕ. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಬೇಕಷ್ಟೇ. ನನ್ನ ತಂಗಿಗೆ ಗಂಡಾಗಲಿ ನನಗೆ ಹೆಣ್ಣಾಗಲಿ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಿದ್ದೆ. ಅವರೇನಿಲ್ಲಪ್ಪ, ಒಪ್ಕೊಂಡ್ರು. ನನಗೇನೋ ತುಂಬ ಇಷ್ಟ ಆದ್ಲಮ್ಮ ಹುಡುಗಿ ಅಂತ. ನಿಮ್ಮ ಅಮ್ಮ ಏನು ಚೆನ್ನಾಗಿ ಒಪ್ಕೊಂತು, ನಮಗೇನೋ ಅಡ್ಜಸ್ಟ್ ಆಗ್ತಾಳೆ ಅಂತೇಳಿ ನಿಮ್ಮ ಅಮ್ಮ ಅಂತೂ ತುಂಬ ಇಷ್ಟಪಡ್ತಪ್ಪ. ನನ್ನ ಮಗ ಒಪ್ಪಿರು ಸಾಕಂತ ನಿನ್ನ ಮೇಲೆ ಹೇಳ್ತು. ನೀನು ನೋಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮೇಲೆ ಹೇಳ್ತಾ ಇದೆಯಾ. ಅಂದರೆ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಒಪ್ಪಿರು ಕಣಪ್ಪ, ಒಪ್ಪಿರು. ಈಗ ನಾನು ಮದುವೆ ಮಾಡಿ ನೀವು ಆಮೇಲೆ ಮನೆಗೆ ಇಳ್ಕೊಂಬಂತ್ರಿ, ಫಸ್ಟ್ ಮದುವೆ ಮಾಡ್ರಿ ಅಂತ ನಾನೇ ಮುಂದಿನ ಕಣ್ಣು ಮಾಡ್ಕೊಡ್ತೀನಿ ಕಣಪ್ಪ. ಮದುವೆ ಮಾಡೋ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ. ಈಗ ನಮ್ಮ ಮನೆಯಾಗೆ ನಮ್ಮ ಅಪ್ಪಗೆ ಬೇರೆನೇ ಚೆನ್ನಾಗಿಲ್ಲ ಕಣಪ್ಪ. ನಾನೊಬ್ಳು ದುಡಿಯೋದು ಬಡತನ. ಅದಕ್ಕಾಗಿ ಹಿಂಗೆ ಓದಿಸ್ಕೊಂಡು ನನ್ನ ಮಗಳನ್ನ ಜೀವನ ಮಾಡ್ತೀವಿ ಒಟ್ಟಿನಲ್ಲಿ. ನಾನು ಇರೋದು ಹೇಳ್ತೀನಿ, ತಿರ್ಗಿ ಆಮೇಲೆ ಅಯ್ಯೋ ನಮ್ಗೆ ಇರೋದು ಹೇಳಲಿಲ್ಲ ಅಂಬೋದು ಬೇಡ. ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ, ಅದಕ್ಕಾಗಿ. ಇಲ್ಲ ಅಕ್ಕ, ನಾವು ಬಡವರೇನೆ, ನಾವು ಬಡತನದಾಗೆ ಬೆಳೆದಿರೋದೇನೆ. ಅದೆಲ್ಲ ಬಡತನ ಶ್ರೀಮಂತಿಗೆ ಅದೆಲ್ಲನ ಯಾವಾಗಿರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಬಡವ ಶ್ರೀಮಂತ ಆಗ್ಬೋದು, ಶ್ರೀಮಂತ ಬಡವ ಆಗ್ಬೋದು. ಯಾವಾಗ ಹೆಂಗೆ ಅವೆಲ್ಲನ ಬುಕ್ಸ್ಗಳು ಓದಬೇಕು. ಬುಕ್ಸ್ಗಳು ಓದಿರೆ ಎಂತೆಂಥ ಕಥೆಗಳೆಲ್ಲ ಇದ್ದಾವೆ. ಅವೆಲ್ಲನ ಓದಿ ತಿಳ್ಕೊಂಡಿದ್ರೆ, 4 ಅಕ್ಷರ ಕಲ್ತ್ಕೊಂಡು ಅಕ್ಷರ ಜ್ಞಾನ ತಿಳ್ಕೊಂಡಿದ್ರೆ, ಅದ್ರ ಬಗ್ಗೆ 4 ಅಂಥದ್ದೆಲ್ಲ ಓದ್ಕೊಂಡು ತಿಳ್ಕೊಂಡಿದ್ರೆ ಗೊತ್ತಾಗುತ್ತೆ. ನಾನೆಲ್ಲ ತಿಳ್ಕೊಂಡಿದ್ದೀನಿ. ಅದೆಲ್ಲ ಬಡವ ಶ್ರೀಮಂತಿಕೆ ಅದೆಲ್ಲ ನನ್ನ ಹತ್ರ ಭೇದ ಭಾವನೆ ಇಲ್ಲ. ನನಗೇನಿದ್ರು ಒಳ್ಳೆತನ ಒಳ್ಳೆ ಗುಣ ಅನ್ನೋದು ಇರಬೇಕು. ನಮ್ಮಪ್ಪ ನಮ್ಮಮ್ಮನಿಗೆ ಅಡ್ಜಸ್ಟ್ ಆಗಬೇಕು. ನಾವು ಬಡವರೇ, ನಾವು ಹಳೆ ಮನೆಯಾಗೆ ಇರೋದು. ನಮ್ಮದೇನೋ ಇನ್ನೂ ಹೊಸ ಮನೆ ಕಟ್ತಾ ಇದ್ದೀವಿ ಅಷ್ಟೇ. ನಾವು ಬಡವರೇ. ಏನೋ ತುಂಬ ಇಷ್ಟ ಆಗ್ಬಿಟ್ಲು ಕಣಣ್ಣ ಹುಡುಗಿ. ಸುಮ್ಮನೆ ಮದುವೆ ಆಗ್ಬಿಡು, ತುಂಬ ಚೆನ್ನಾಗಿದ್ದಾಳೆ. ಮನೆ ಕಟ್ಟಿ ಹಾಕ್ತೀನಿ ಅಂತಂದರೆ ಆಗಲ್ಲ ನಿನಗೆ. ಮನೆ ಕಟ್ಟೋದಕ್ಕಿಂತ ಮುಂಚೆಗೆ ಅದೇ ಮನೇಲಿ ಯೋಗ ಐತೆ ಅನಿಸುತ್ತೆ. ನೋಡು, ಆ ಮನೆಗೆ ಬಂದಾಗಿಂದ ನಿಮ್ಮ ಅಪ್ಪ ನಿಮ್ಮಮ್ಮಗೂ ಒಳ್ಳೇದಾಯಿತು. ಅದಕ್ಕೆ ಇವಾಗ ನೀನು ಮದುವೆ ಆಗ್ಬಿಡು. ಮನೆ ಕಟ್ಟಿ ಇವಾಗ ಯಾವುದೇ ಆಗಲಿ ನಾವು ಅನ್ಕೊಳಂಗೆ ಆಗಲ್ಲ. ಮನೆ ಕಟ್ ಮಾಡ್ತೀವಿ ಅಂತಂದರೆ ಒಬ್ಬೊಬ್ರಿಗೆ ಆಗಲ್ಲ. ಹಿಂಗೆ ಮದುವೆ ಯೋಗ ಬಲ ಅನ್ನೋದು ಇಲ್ದಂಗೆ ಆಗುತ್ತೆ. ಈ ರೀತಿ ಈಗ ಟೈಮ್ ಅನ್ನೋದು ಒಳ್ಳೆಯ ಗಳಿಗೆ ಅನ್ನೋದು ಬಂದಾಗ ಇಂಥ ಶುಭ ಕಾರ್ಯಗಳು ನಡೆದೋಗ್ಬಿಡ್ಬೇಕು. ನಾವು ಹೊಸ ಮನೆಗೆ ಹೋದ್ಮೇಲೆ ಮಾಡ್ತೀವಿ, ಹೊಸದು ಹಂಗೆ ಹಿಂಗೆ ಅವೆಲ್ಲ ಅನ್ಕೊಂಬಕ್ಕೆ ಹೋಗ್ಬಾರ್ದು. ಹಳೇದೋ ಬಿಳೇದೋ ಒಟ್ಟಿನಲ್ಲಿ, ಹಳೆ ಮನೆನೋ ಯಾವುದೋ ಒಟ್ಟಿನಲ್ಲಿ ನಾವು ಚೆನ್ನಾಗೇ ಸಂತೋಷವಾಗಿರ್ತೀವಿ ಅಂತಂದ್ರೆ ನಾವು ಅದನ್ನು ಸ್ವೀಕರಿಸ್ಬಿಡ್ಬೇಕು. ಅದನ್ನು ಇರೋದು. ನನಗೇನ ಅಷ್ಟೇ ಅಪ್ಪ. ನೀವಿಬ್ರು ಮದುವೆ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಜೋಡಿ. ಏನೋ ಒಂಥರ ನೋಡೋಕೆ ನಮಗೂ ಚೆನ್ನಾಗಿರುತ್ತೆ. ನಾನು ಏನೋ ಒಂದು ಅವ್ರಿಗೂ ಒಳ್ಳೇದು ಮಾಡ್ದಂಗೆ ಆಗುತ್ತೆ, ನಿಮಗೂ ಒಳ್ಳೇದು ಮಾಡ್ದಂಗೆ ಆಗುತ್ತೆ. ನಾನು ಜವಾಬ್ದಾರಿ ತಗೊಂತೀನಿ. ಅದಕ್ಕೆ ಒಪ್ಪಿಗೆ ಬಿಡಪ್ಪ. ಕಣ ಜೋಡಿ ಮಾತ್ರ ಸೂಪರಾಗಿರುತ್ತೆ. ಅವಳು ಒಪ್ಪಿದಾಳೆ, ಗಂಗಕ್ಕನೂ ಒಪ್ಪೈತೆ. ಗಂಗಕ್ಕನಿಗೆ ಫೋಟೋ ತೋರಿಸಿತ್ತು ನಮ್ಮ ಅತ್ತೆ ಅವತ್ತು. ನಿನ್ನ ಫೋಟೋ ಕಳಿಸ್ಕೊಂಡಿತ್ತಂತೆ, ತೋರಿಸೈತೆ. ಅದಕ್ಕೆ ಗಂಗಕ್ಕನೂ ಒಪ್ಪಿಟ್ಟೈತೆ. ನಾವು ಒಂದಿದ್ದೀವಲ್ಲ, ಅದಕ್ಕೆ ರಾಹುಲನು
ಅವರು ಒಪ್ಕೊಂಡಿದ್ದಾರೆ. ಏನಿಲ್ಲ ಎಲ್ಲರೂ ಒಪ್ಕೊಂಡಂಗಾಯ್ತು. ಇನ್ನು ನೀವಿಬ್ರು ಒಪ್ಕೊಬಿಟ್ರೆ ಮದುವೆ ಡಾಮ್ ಡೂಮ್ ಅಂತ ಮುಗಿಸ್ಬಿಡೋದೆ ಸಿಂಪಲ್ ಆಗಿ. ಸರಿ ಆಯ್ತಕ್ಕ, ನಮ್ಮಪ್ಪ ನಮ್ಮಮ್ಮ ಒಪ್ಪಿದ್ರೆ ಆಗ್ಬಿಡ್ಲಿ. ಇನ್ಯಾಕೆ, ನಮ್ಮಮ್ಮ ಇನ್ನೂ ಕೂಲಿ ಹೋಗಿ ಬರುತ್ತೆ, ಮನೆಯಾಗೆ ಕೆಲಸ ಗಿಲ್ಸ ಎಲ್ಲ ಏನಾದರೂ ಕೆಲಸಗಳೆಲ್ಲ ಇರುತ್ತೆ. ಇನ್ನೂ ಇವಳು ಮಾತ್ರ ಇನ್ನೊಂದು 2 ವರ್ಷ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಗ್ಬಿಡ್ಲಿ ಬಿಡು. ಅವ್ರಿಗೂ ಪಾಪ ಅವ್ರಿಗೂ ಒಂದು ಬಾಳು ಕೊಟ್ಟಂಗಾಗುತ್ತೆ. ನಮ್ಮಮ್ಮಗೂ ಕೆಲಸ ಗಿಲ್ಸ ಎಲ್ಲ ಏನಾದ್ರೂ ಕೆಲ್ಸಕ್ಕೆ ಹೋಗಿ ಬಂದರೂ ನೋಡ್ಕೊಳಂಗಾಗುತ್ತೆ. ಅವರು ನಮ್ಮಪ್ಪ ನಮ್ಮಮ್ಮನೂ ಕೂಲಿ ಮಾಡ್ತಾರೆ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಇಬ್ಬರೂ. ಮನೇಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ಮನೆಯದ್ದು ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮಾಡಿಕೊಂಡು ನಮ್ಮಪ್ಪ ನಮ್ಮಮ್ಮನಿಗೆ ಚೆನ್ನಾಗಿ ನೋಡಿಕೊಂಡು ಅಜ್ಜಿ ತಾತನ ಚೆನ್ನಾಗಿ ನೋಡಿಕೊಂಡು ಮನೇಲಿ ಎಲ್ರಿಗೂ ಸೌಖ್ಯವಾಗಿ ರುಚಿಯಾಗಿ ಅಡುಗೆ ಮಾಡಿದ್ರೆ ಸಾಕು. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಣೋ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವ್ರ ಅಮ್ಮನೂ ಅಷ್ಟೇ ಕಣೋ. ಅಯ್ಯೋ ಬಿಡು, ನಾವು ಮಾಡಲ್ಲ ಕಣೋ ಅಷ್ಟು ಚೆನ್ನಾಗಿ. ಇವಾಗ ನಮ್ಮ ಮನೇಲಿ ಅವರೇ ಎಲ್ಲ ಅಡುಗೆ ಎಲ್ಲ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಅಡುಗೆ ತಿಂಡಿ ಎಲ್ಲನ ಚೆನ್ನಾಗಿ ಮಾಡ್ತಾರೆ. ನಾನು ಏನೇನು ಒಂದು ದಿವಸನೂ ಸಂಗೀತಮ್ಮ ಒಂದು ಉಪ್ಪು ಹಾಕಮ್ಮ, ಒಂದು ಖಾರ ಹಾಕಮ್ಮ, ಒಂದು ಏನೇನು ಹೇಳಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ಅಡುಗೆನೂ ಮಾಡ್ತಾಳೆ. ಅವಳೇನು ಯಾವ್ದೇನು ಇವತ್ತು ಕಲ್ತಿಲ್ಲ ಅಮ್ಮಂಗಿಲ್ಲ, ಎಲ್ಲ ಮಾಡ್ತಾಳೆ ಕಣಪ್ಪ. ಸರಿ ಆಯಿತು, ನೀನು ಒಪ್ಕೊಂಡ್ರೆ ಇನ್ನೇನು ಮದುವೆ ಮಾಡ್ಬಿಡೋಣ ಬಿಡಪ್ಪ. ನನ್ಗೆ ಅದೇ ಇರೋದು, ನನ್ನ ಮಗಳ ಮದುವೆ ಹೇಳೋದು ಎಷ್ಟು ಯಾವಾಗ ಮಾಡ್ತೀವೋ ಅಂಬದೇ ಇರೋದು ನಮಗೆ. ನನಗೇನೋ ತುಂಬ ಇಷ್ಟ ಆಗ್ಬಿಡ್ತು ಹುಡುಗಿ. ಮದುವೆ ಮಾಡ್ಕೊಂತೀವಿ ಬಿಡು. ನೀನು ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ದಿನ ನೋಡ್ಕೊಂಡು ಮಾಡಿಬಿಡ್ರಿ. ನೀನು ನಮ್ಮ ಅಣ್ಣನೂ ಒಪ್ಪಿದ್ದಾಯ್ತು, ನಮ್ಮಪ್ಪ ನಮ್ಮಮ್ಮನೂ ಒಪ್ಪಿದ್ದಾಯ್ತು. ನಾನು ಅಲ್ಲಿಗೆ ಹೋಗೋಣ ಬರ್ರಿ ಅವ್ರ ಮನೆಗೆ ಹೋಗೋಣ ಅಂದ್ಕಣ್ಣಿ ಕರೆದೆ, ಬರಲಿಲ್ಲ ಅವರು. ಇವಾಗ ಹುಡುಗಿ ನೋಡಿದ ತಕ್ಷಣ ಸರಿ ಆಯ್ತಮ್ಮ ಹೋಗೋಣ ಹೇಳು, ಒಪ್ಕೊಂಡ್ವಿ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ನಾವು ಎಲ್ಲರಿಗೂ ತುಂಬ ಇಷ್ಟ ಆಯ್ತಲ್ಲ, ಅದಕ್ಕಾಗಿ ಒಂದು ದಿವಸ ನಾಳೆ ನಾಡಿದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ನೀವೊಂದು ಸತಿ ಹೋಗಿ ಅವ್ರೊಂದು ಬರಲಿ, ಬಂದ್ಬಿಟ್ಟು ಹೋಗೋ ಬರೋ ಶಾಸ್ತ್ರ ಮಾಡಿಬಿಟ್ಟು ಇನ್ನೊಂದು ವಾರದೊಳಗೆ ಮದುವೆ, ಇನ್ನೊಂದು ವಾರಕ್ಕೆ ಮದುವೆ ಇಕ್ಕೊಬಿಡೋದು. ಇನ್ನೊಂದು ವಾರಕ್ಕೆ ಮದುವೆ ಇಕ್ಕೊಂಡು ಮದುವೆ ಮಾಡಿಬಿಡೋದು. ನೀನು ಮದುವೆ ಆದರೆ ನಿಮ್ಮ ಅಮ್ಮನಿಗೂ ಸ್ವಲ್ಪ ಎಷ್ಟೋ ಕೆಲಸ ಕಡಿಮೆ. ಪಾಪ ಮೊದಲಿಂದಲೂ ತುಂಬ ಕಷ್ಟಪಟ್ಟೈತೆ ಕಣೋ ರತ್ನಕ್ಕ. ತವ್ರ ಮನೇಲಿ ಇದ್ದಾಗೂ ಪಾಪ ಅಕ್ಕ ಎಲ್ಲೂ ಒಂದು 5 ನಿಮಿಷ ಕೂತ್ಕೊಂಡಿಲ್ಲ, ಹಂಗೆ ಕೆಲಸ ಮಾಡಿ ಪಾಪ ಸುಸ್ತಾಗ್ಬಿಟ್ಟೈತೆ. ಮತ್ತು ನಮ್ಮಮ್ಮಯ್ಯ ಭಾಳ ದಿವಸದಿಂದ ತುಂಬ ಕಷ್ಟಪಟ್ಟೈತೆ. ಭಾಳ ದಿನದಿಂದಲೂ ನಮ್ಮಮ್ಮ ಭಾಳ ತವ್ರ ಮನೆಗಿದ್ದಲ್ಲೂ ಅಲ್ಲೂ ಎಮ್ಮೆ ಕಾಯೋದು, ಇಲ್ಲೂ ಎಮ್ಮೆ ಕಾದು ಒಂದೇನಿಲ್ದಂಗೆ ಅಷ್ಟು ಕೆಲಸಗಳು ಮಾಡಿ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನಮ್ಮಮ್ಮ ಇವಾಗಾದರೂ ಚೆನ್ನಾಗಿರಲಿ ಬಿಡು. ನಮ್ಮಮ್ಮನಿಗೋಸ್ಕರ ಆದರೂ ನಾನು ಬೇಗ ಮದುವೆ ಆಗಿ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊತೀನಿ. ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಇವಾಗಾದ್ರೂ ಇನ್ಮೇಲಿಂದ ನಾನು ಕೆಲ್ಸಕ್ಕೆ ಹೋಗ್ಬಿಡ ಕಣಮ್ಮ ಬಿಡು ಅಂತೀನಿ. ಆಲೆ ಮಾಡಿರೋ ಅಂಥ ಜೀವ ಕೆಲಸ ಮಾಡಿ ಕೂತ್ಕೊಂಡು ಅವ್ರಿಗೆ ಅಭ್ಯಾಸ ಇಲ್ಲ. ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ. ಅವ್ರಿಗೆ ಕೂತ್ಕೊಂಬಕ್ಕೆ ಮನಸ್ಸೇ ಬರಲ್ಲ. ಏನೇ ಅಂತಂದ್ರೂ ಇಲ್ಲ ಕಣಪ್ಪ ನಾವಂತೂ ಕೂತ್ಕೊಂಬಲ್ಲ, ನೀನೇನೇ ಹೇಳು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಏನೇ ಅಂದರೂ ಕೂತ್ಕೊಂಬಲ್ಲ. ಅವ್ರಿಗಾಲೆ ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮ ಅಮ್ಮಯ್ಯ ಅಯ್ಯೋ ಮನೆ ಕೆಮ್ಮದೇ ಇಲ್ಲ, 5:15 ಎದ್ದು ಬಿಡುತ್ತೆ. ಹಿಂಗೆ ಆಲೆ ಅಭ್ಯಾಸ ಆಗ್ಬಿಟ್ಟೈತೆ. ಸಗಣಿ ಬಾಸಕ್ಕೆ ಅವಾಗ 5 ಗಂಟೆಗೆ ಎದ್ದು ಅಭ್ಯಾಸ ಆಗ್ಬಿಟ್ಟೈತೆ. 4:15 5 ಗಂಟೆಗೆ ಎದ್ದಳೋದಂತ ಅವಾಗ ಸಗಣಿ ಬಾಸಕ್ಕೆ. ಅದೇ ಅಭ್ಯಾಸ ಆಗೈತೆ. ಈಗಲೂ ಹಂಗೇನೆ, ಅಮ್ಮ ಚಳಿ ಕಳಮ್ಮ, ಸುಮ್ಮನೆ ಮನೆ ಕೆಳಮ್ಮ, ಇಷ್ಟೊತ್ತಿನಾಗ ಯಾಕಮ್ಮ ಎದ್ದಾಳ್ತೀಯ, ಒಂದು 6 ಗಂಟೆ 6:15 ತಕ್ಕ ಮನೆ ಕೆಳಮ್ಮ ಅಂತ ನನಗೆ ಆಲೆ ರೂಢಿ ಆಗೈತೆ ಕಣಮ್ಮ. ಎದ್ದು ಹೋಗಿ ಬಾಗ್ಲು ಕಸ ಹೊಡೆಯೋದು, ನೆಲ ಒರೆಸೋದು, ಬಾಗ್ಲೆಲ್ಲ ತೊಳೆಯೋದು, ಬಟ್ಟಿಕ್ಕೋದು, ಏನಾನ ಮಾಡ್ತಿರುತ್ತೆ. ಮೊದಲೇ ನೋಡು ಅದು ಏನಿರ್ಬೋದು, ಅದ ಹೆಂಗೆ ಅಭ್ಯಾಸ ಮಾಡ್ತೀವ ಹಂಗೆ ಬೇಗ ಮನಿಕೆಮ್ಮದೇನೋ ಬೇಗ ಮನಿಕೆ ಬಿಡುತ್ತೆ. 9 ಗಂಟೆ ಅಷ್ಟೊತ್ತಿಗೆ ಬೇಗ ಮನಿಕೆ ಬಿಡುತ್ತೆ. 5 ಗಂಟೆ ಅಷ್ಟೊತ್ತಿಗೆ 4:15 5 ಗಂಟೆ ಅಷ್ಟೊತ್ತಿಗೆ ಎದ್ದು ಬಿಡುತ್ತೆ. ಅವಾಗ ಹಂಗೆ ಅಂತ ಹಾಲು ಕರಿಯೋಕ್ಕೂ ಅದಕ್ಕೂ ಹಾಲು ಕರಿಯೋದು ಇದ್ಬಿಟ್ರೆ 4:15 ಎದ್ದು ಬಿಡೋದಂತೆ. 6 ಕರಿಯೋವೇನೊಂದು ಕಡಿಮೆ ಇದ್ರೆ 5 ಗಂಟೆಗೆ ಎದ್ದು ಬಿಡೋದಂತೆ. ಅದು ಹಾಲೆ ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮ ಅಮ್ಮ ಸಗಣಿ ಬಾಸಕ್ಕೆ ಅದಕ್ಕೆಲ್ಲನೂ ಎದ್ದು ಬಡತನ ಅಂಬೋದು ಹಂಗೆ ಮಾಡುತ್ತೆ ಕಣಮ್ಮ. ಕಷ್ಟ ಅಂಬೋದು ಹಂಗಿರುತ್ತಲ್ಲ, ಅದು ಹಂಗೆ ಮಾಡುತ್ತೆ. ನಮಗೆ ಆಗಲಿ ನೋಡಮ್ಮ, ಈಗ ಇರೋ ಅಂತಾರೆ 6:15 7 ಗಂಟೆ ತನಕ ಮನೆ ಕೆಮ್ತಾರೆ. ನಮಗೆ ಕೆಲಸ ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂಬೋದು. ನಾನು 5 ಗಂಟೆಗೆ ಎದ್ದು ಮನೆ ತಗೊಳ್ದೆಲ್ಲ ಕ್ಲೀನ್ ಮಾಡಿ ಬಾಗ್ಲಾಗಳದೆಲ್ಲ ನಾನು ಬರ್ತೀನಿ ಕಣಮ್ಮ. ಅದು ಕಷ್ಟ ಅಂಬೋದು ಇರುತ್ತಲ್ಲಮ್ಮ, ಮನಸ್ಸನ್ನ ಮಾಡ್ಕೊಂಡು ತಿನ್ಬೇಕು, ನಾವು ನಲ್ಲರಂತೆ ಇರಬೇಕು ಅಂಬೋದು ಇರುತ್ತಲ್ಲ ಮನಸ್ಸಿನಾಗೆ. ನನ್ನ ಹುಡುಗಿ ನೋಡೋಕ್ಕೆ ಸಂಗೀತ ಅಕ್ಕ ಕರ್ಕೊಂಬಂದಿದ್ರು. ನಿಜವಾಗ್ಲೂ ಹುಡುಗಿ ತುಂಬ ಇಷ್ಟ ಆದ್ಲು. ನಮ್ಮ ಅಮ್ಮನಿಗೆ ಕೆಲ್ಸಕ್ಕೆ ಹೋಗುತ್ತಲ್ಲ, ಅದಕ್ಕೆ ಬಿಡು ಮದುವೆ ಆಗ್ಬಿಡೋಣ ಬೇಗನ, ಮನೇಲಿ ಕೆಲಸ ಮಾಡಿಕೊಂಡು. ಪಾಪ ಅವರು ತುಂಬ ಬಡವರಂತೆ. ನನ್ನ ಹತ್ರ ಎಷ್ಟು ಸಾರಿ ಹೇಳ್ತಾರೆ ಹೇಳ್ರಿ ಪಾಪ. ಸಂಗೀತ ಅಕ್ಕ ತುಂಬ ಸಲ ಹೇಳವ್ರೆ, ಬಡವ್ರು ಕಣಪ್ಪ, ನಿನ್ನ ಮದುವೆ ಆಗಿ ಅವ್ರಿಗೂ ಒಂದು ಬಾಳು ಕೊಟ್ಟಂಗಾಗುತ್ತೆ, ಮದುವೆ ಆಗು ಅಂತೇಳಿ ಅವ್ರು ಅಷ್ಟೊಂದು ಹೇಳ್ಬೇಕಾದ್ರೆ ನಾನು ಅದನ್ನು ರಿಜೆಕ್ಟ್ ಮಾಡಿದ್ರೆ ಸರಿಯಾಗಿರಲ್ಲ. ಅದಕ್ಕೆ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಹುಡುಗಿನ. ತುಂಬ ಇಷ್ಟ ಆದ್ಲು ಹುಡುಗಿ. ಈಗ ನಮ್ಮಪ್ಪ ನಮ್ಮಮ್ಮನೂ ಇಷ್ಟ. ಈಗ ನಾನೇನು ಇವಾಗ ಲವ್ ಮಾಡಿ ಮದುವೆ ಆಗ್ತಾಯಿಲ್ಲ, ನಮ್ಮಪ್ಪ ನಮ್ಮಮ್ಮನೂ ಇಷ್ಟಪಟ್ಟವ್ರಂತೆ ಆಲೇನೆ. ಯಾಕಂದರೆ ಅವರು ಇಂಥ ತುಂಬ ಬಡತನದಲ್ಲಿರೋ ಅಂಥವ್ರು, ನಾವು ಬಡವರು, ನಮಗೂ ಅವ್ರಿಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಹಿಂಗೆ ಒಳ್ಳೆ ಸಂಬಂಧ ಅನ್ನೋದು ಕೂಡಿ ಬಂದಾಗ ಅದನ್ನು ನಾವು ಬಿಡಬಾರ್ದು. ಅದಕ್ಕೋಸ್ಕರ ನಾನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಿ. ಪಲ್ಲವಿನ ನಾನು ಮದುವೆ ಆಗ್ತೀನಿ. ನನಗೇನೋ ತುಂಬ ಇಷ್ಟ ಆಯಿತು. ನೋಡ್ತಾ ಇರಿ, ನೆನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.